ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಲಕ್ಷ್ಮೀ ಶಿವಾಚಾರಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ. ಸೊ ಇವತ್ತು ನಮ್ಮ ಅಪ್ಪು ಬರ್ಡೇ ಇದೆ. ಸೊ ಹಾಗಾಗಿ ಅವನಿಗೆ ಇವಾಗ ಆಲ್ರೆಡಿ 3 ಇಯರ್ಸ್ ಕಂಪ್ಲೀಟ್ ಆಗಿದೆ. ಸೊ ಅವ್ನ ಬರ್ಡೇ ನಾವು ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಯಾವ ರೀತಿ ಮಾಡಿದ್ವಿ, ಹೇಗೆ ಮಾಡಿದ್ವಿ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಯಾವ ರೀತಿ ನಾವೆಲ್ಲ ಕೇಕ್ ಎಲ್ಲ ಮಾಡಿದ್ದೀವಿ ಅಂತ ಹೇಳಿ. ಸೊ ತುಂಬ ಚೆನ್ನಾಗಿ ಬಂದಿತ್ತು ಕೇಕ್ ಮಾತ್ರ. ಅಪ್ಪು ಬರ್ಡೇ ಇರೋ ಕಾರಣ ನಮ್ಮ ಚಿನ್ನಿ ಕೂಡ ನಾನು ಕೂಡ ಅಲ್ಲೇ ಕೂರ್ತೀನಿ ಅಂತ ಹೇಳಿ ಅವನಿಗೆ ಸ್ಪೇಸ್ ಬಿಟ್ಟೇ ಕೊಟ್ಟಿರಲಿಲ್ಲ. ಸೊ ಮಕ್ಕಳಲ್ವಾ, ಏನು ಮಾಡಲಿಕ್ಕಾಗಲ್ಲ, ಅವ್ರದ್ದು ಒಂಥರ ಖುಷಿ ಅಲ್ವಾ. ಸೊ ಹಾಗಾಗಿ ಕೂತ್ಕೊಂಡಿದ್ರು ಇಬ್ರೂ. ಅಪ್ಪು ಅಂತೂ ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ದ, ಸಿಕ್ಕಾಪಟ್ಟೆ ಖುಷಿಯಾಗಿದ್ದ. ಈ ರೀತಿ ನಾವೆಲ್ಲ ಆರತಿ ಮಾಡೋದು. ಸೊ ನಾವು ಯಾರಿಗೇ ಆಗಲಿ ಇಂಪಾರ್ಟೆನ್ಸ್ ಕೊಡ್ತಾ ಇರ್ತೀವಲ್ವ. ಸೊ ಅವರಿಗೆ ಏನೋ ಒಂಥರ ಖುಷಿ ಇರುತ್ತೆ, ನನಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ, ಸೊ ನನ್ನನ್ನು ತುಂಬ ಖುಷಿಯಾಗಿ ಇಟ್ಕೊಂಡಿರ್ತಾರೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನಮಗೂ ಕೂಡ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು ಮಾತ್ರ ನಮ್ಮ ಅಪ್ಪು ಬರ್ಡೇ. ಒಂದನ್ಸುತ್ತೆ ಇನ್ನು ಅಲ್ಲ ಆಲ್ರೆಡಿ 3 ಇಯರ್ಸ್ ಆಗಿಬಿಡ್ತಾ, ಅವನು ಇಷ್ಟು ದೊಡ್ಡವನಾಗ್ಬಿಟ್ನಾ ಅಂತ ಹೇಳಿ ಅನಿಸುತ್ತೆ. ತುಂಬಾ ಖುಷಿ. ಮಕ್ಕಳು ಎಷ್ಟು ಬೇಗ ದೊಡ್ಡವರಾಗ್ತಾರೆ ಗೊತ್ತೇ ಆಗಲ್ಲ. ನಾವು ಯಾವಾಗ ದೊಡ್ಡವರಾಗ್ತಾರೆ, ಯಾವಾಗ ಮಾತಾಡ್ತಾರೆ, ಯಾವಾಗ ನಡೀತಾರೆ ಅಂತೇಳಿ ಅಂದ್ಕೊಳ್ತಾ ಇರ್ತೀವಿ. ಬೇಗನೆ ಗೊತ್ತಾಗೋದಿಲ್ಲ, ಆ ರೀತಿ ಮಕ್ಕಳು ದೊಡ್ಡವರಾಗ್ಬಿಡ್ತಾರೆ. ಸೊ ಅಪ್ಪು ಬರ್ಡೇ ಪಾರ್ಟಿಗೆ ನಮ್ಮ ಆಂಟಿ, ಅಂಕಲ್, ಶಾರದಾ ಆಂಟಿ, ಮೋಹನ್ ಅಂಕಲ್ ಎಲ್ಲ ಬಂದಿದ್ದರು. ಎಲ್ಲರೂ ಈ ರೀತಿ ಬಂದಾಗ ಮನೆಯಲ್ಲಿ ಏನಾದರೂ ಒಂದು ಹಿಂಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾಗ ಎಲ್ಲರದ್ದು ಬಾಂಧವ್ಯ ಅನ್ನೋದು ನಾವು ಬೆಳೀತಾ ಹೋಗುತ್ತೆ. ಅದೇ ರೀತಿಯಾಗಿ ತುಂಬ ಖುಷಿ ಆಗ್ತೀವಿ. ಸೊ ನೋಡಿ, ಅಲ್ಲಿ ಅಪ್ಪು ಫ್ರೆಂಡ್ ಮತ್ತು ಚಿನ್ನಿ ಫ್ರೆಂಡ್ ಕೂಡ ಬಂದಿದ್ದಾಳೆ. ಇನ್ನೇನು ಪಪ್ಪ ಅಮ್ಮ ಇಬ್ಬರು ಕೂಡ ಆರತಿ ಮಾಡ್ತಾ ಇದ್ದಾರೆ. ಅಪ್ಪಗೆ ಕ್ಯಾಂಡಲ್ ಊದೋದಂದರೆ ತುಂಬ ಇಷ್ಟ. ಸೊ ನಮ್ಮನೆಯವ್ರಿಗೆ ಕ್ಯಾಂಡಲ್ ಊದೋದು ಇಷ್ಟ ಆಗಲ್ಲ. ಯಾವಾಗಲೂ ದೀಪ ಬೆಳಗಿ ಬರ್ಡೇ ಮಾಡಬೇಕು ಅನ್ನೋದು ಆಸೆ ಅವ್ರಿಗೆ. ಸೊ ಅವ್ರು ಹಚ್ಚಿದ್ರು ಕೂಡ ಅವನು ಒಪ್ತಾನೇ ಇದ್ದ. ಏನೋ ಮಕ್ಳಿಗೆ ಒಂಥರ ಕ್ರೇಜ್ ಅಲ್ವಾ, ಈ ರೀತಿ ಪಾರ್ಟಿ ಇದ್ದಾಗಂತೂ ಅವ್ರನ್ನ ಅವರಾಗಿ ಬಿಟ್ಬಿಡ್ಬೇಕಂತೆ. ಸೊ ಹಾಗಾಗಿ ನಾವು ಕೂಡ ಸುಮ್ಮನಾದ್ವಿ. ಈ ರೀತಿಯಾಗಿ ಬರ್ಡೇ ನಮ್ಮ ಮನೇಲಿ ಸೆಲೆಬ್ರೇಟ್ ಆಗ್ತಾಯಿತ್ತು. ನಮಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ವಿ ಮಾತ್ರ. ಈ ರೀತಿ ಮಕ್ಕಳು ನೋಡೋದೇ ಒಂಥರ ಖುಷಿ ಅಲ್ವಾ ಪ್ರತಿಯೊಬ್ಬರಿಗೂ ಕೂಡ. ನೋಡಿ ಯಾವ ರೀತಿ ಅವನು ಓದ್ತಾನೆ ಅಂತ ಹೇಳ್ಬಿಟ್ಟು ನಮ್ಮ ಚಿನ್ನಿ ಕೂಡ ಅದೇ ರೀತಿಯಾಗಿ ಮಾಡಿದ್ಲು. ಹ್ಯಾಪಿ ಬರ್ಡೇ ಇಷ್ಟವರೆಗೂ ಅಪ್ಪು ಕೇಕ್ ಕಟ್ ಮಾಡಿದ. ಸೊ ಹಾಗಾಗಿ ಚಿನ್ನಿ ಕೇಕ್ ಕಟ್ ಮಾಡಬೇಕು ಅಂತೇಳಿ ಪಪ್ಪ ಮತ್ತು ನಮ್ಮ ಮನೆಯವರು, ಅಮ್ಮ ಎಲ್ಲರೂ ಸೇರ್ಕೊಂಡು ಕೇಕ್ ಕಟ್ ಮಾಡ್ತಾಯಿದ್ರು. ನಾನು ಹೋಗ್ಲಿಕ್ಕಾಗಲೇ ಇಲ್ಲ, ಗೊಂಬೆ ತುಂಬ ಅಳ್ತಾಯಿದ್ಲು ಅಂತ ಹೇಳಿ ನಾನು ಅವಳನ್ನ ಎತ್ಕೊಂಡೆ. ಸೊ ಹಾಗಾಗಿ ಪಪ್ಪ, ಅಮ್ಮ, ನಮ್ಮ ಮನೆಯವರು ಎಲ್ಲರೂ ಕೂಡ ಕೇಕ್ ಕಟ್ ಮಾಡಿಸಿದ್ರು.